ಹಾಯ್ ವೆಲ್ಕಮ್ ಟು ದ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ಇಲ್ಲಿ SRH ವರ್ಸಸ್ LSG ಆದ ಹೋಮ್ ಗ್ರೌಂಡ್ ಅಲ್ಲ, ಇದು SRH ಆದ ಹೋಮ್ ಗ್ರೌಂಡಲ್ಲಿ. ಇಲ್ಲಿ ಮಿನಿಮಮ್ ಸ್ಕೋರ್ ಅನ್ನೋದಕ್ಕಿಂತ SRH ಅವರು ಎಂಥ ಸಿಚುವೇಶನ್ ಆದರೂ ಮೇನು ಇಲ್ಲಿ SRH ಅವರು ಟಾಸ್ ಗೆದ್ರೆ ನನ್ನ ಪ್ರಕಾರ ಇವರು ಬ್ಯಾಟಿಂಗ್ ನೋಡೋಕೆ ಆಡ್ತಿರ್ತಾರೆ, LSG ಅವರು ಬ್ಯಾಟಿಂಗ್ ಆಡೋಕೆ ನೋಡ್ತಿರ್ತಾರೆ ಅನ್ಬೋದು. ಒಟ್ಟಿನಲ್ಲಿ SRH ಟೀಮ್ ಅನ್ನೋದಕ್ಕಿಂತ SRH ಸಿಕ್ಕಾಬಟ್ಟೆ ನನ್ನ ಪ್ರಕಾರ ಇಲ್ಲಿ ಇಶಾನ್ ಕಿಶನ್ ಆಗಲಿ, ಟ್ರಾವಿಸ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ, ಇವರು ಮತ್ತು ಕ್ಲಾಸನ್ ಆಗಲಿ, ಇವ್ರು 4 ಜನ ಸಿಕ್ಕಾಬಿಟ್ಟೆ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ತಾರೆ ಅನ್ಬೋದು. ಬೌಲಿಂಗ್ ವಿಚಾರದಲ್ಲೂ ಅಷ್ಟೇ ಅನ್ಬೋದು. ನಿತೀಶ್ ರಾಣಾ ಆಗಲಿ, ಒಟ್ಟಿನಲ್ಲಿ ಮೊಹಮ್ಮದ್ ಶಮಿ ಆಗಲಿ, ಹರ್ಷಿತ್ ರಾಣಾ ಆಗಲಿ, ಒಂದೊಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ ಅನ್ಬೋದು. ಇವ್ರ ಕಡೆ ಸಿಕ್ಕಾಬಿಟ್ಟೆ ಆಲ್ರೌಂಡರು ಇಬ್ಬರು ಇದ್ರೂ ಏನು ಮ್ಯಾಟ್ರ್ ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ SRH ಅವರು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ನ ತಗೋತಾರೆ ಅನ್ಬೋದು. SRH ಹೋಮ್ ಗ್ರೌಂಡಲ್ಲೇ ಇವರು ಅಷ್ಟು ಮ್ಯಾಚ್ಗಳನ್ನ ಸೋತಿಲ್ಲ ಅನ್ಬೋದು. ಒಟ್ಟಿನಲ್ಲಿ SRH ಅವರು ಒಟ್ಟಿನಲ್ಲಿ ಆಲ್ಮೋಸ್ಟ್ ಇವರು ಫಸ್ಟ್ ಬ್ಯಾಟಿಂಗ್ ಆಡಿದಾಗ ಗೆದ್ದಿದ್ದಾರೆ ಅನ್ಬೋದು. ಫಸ್ಟ್ ಬೌಲಿಂಗ್ ಮಾಡಿದಾಗ SRH ಅವರು ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ಕೊಂಡಿದ್ದಾರೆ ಅನ್ಬೋದು. ಇಲ್ಲಿ LSG ನೋಡಿದ್ರೆ ಇಲ್ಲಿ ಟಾಸ್ ಗೆದ್ರೆ ನನ್ನ ಪ್ರಕಾರ LSG ಅವರು ಬೌಲಿಂಗ್ ನೋಡ್ತಾರೆ ಹೊರತು ಬ್ಯಾಟಿಂಗ್ ನೋಡೋದು 99% ಡೌಟು ಅನ್ಬೋದು. ಒಟ್ಟಿನಲ್ಲಿ LSG ಇಲ್ಲಿ ಮೇನ್ ಗುರು ಇಲ್ಲಿ ಮಾರ್ಕಮ್ ಆಗಲಿ, ಮಿಚೆಲ್ ಆಗಲಿ, ನಿಕೋಲಸ್ ಪೂರಾ ಆಗಲಿ, ಇವ್ರ ಕಡೆಯನ್ನು ಘಟಾನುಘಟಿ ಬ್ಯಾಟ್ಸ್ಮನ್ ಇದ್ದಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಡೇವಿಡ್ ಮಿಲ್ಲರು ಅಟ್ಲೀಸ್ಟ್ ಒಂದು ಇನ್ನಿಂಗ್ಸ್ ಆಡಬೇಕು, ಅವರಿಂದನೇ ಅಟ್ಲೀಸ್ಟ್ ಟೀಮು ಒಂಚೂರು ಡಲ್ ಹೊಡಿದಿದ್ದಾರೆ ಅನ್ಬೋದು. ಇವ್ರ ಕಡೆ ಬೌಲಿಂಗು ಸಿಕ್ಕಾಪಟ್ಟೆ ಖಡಕ್ಕಾಗಿದೆ, ಬ್ಯಾಟಿಂಗು ಒಂದು ಲೆವೆಲ್ಗೆ ಚೆನ್ನಾಗಿದೆ ಅನ್ಬೋದು. SRH ಕಡೆ ಬ್ಯಾಟಿಂಗು ಬೌಲಿಂಗು ಎರಡೂ ಖಡಕ್ಕಾಗಿದೆ. ಮೇನ್ ಗುರು ಇಲ್ಲಿ ಅಕ್ಷಯ್ ಪಟೇಲ್ ಆಗಲಿ, ಮೊಹಮ್ಮದ್ ಶಮಿ ಆಗಲಿ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ಬೋದು. ಇವ್ರ ಕಡೆ ಯಾರು ತಕ್ಷಣ ಬೌಲಿಂಗ್ ಮಾಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅನ್ಬೋದು. ಒಟ್ನಲ್ಲಿ ಮೇನ್ ಗುರು SRH ಅವರು ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟೆ 119 ಇಲ್ಲ 200 ಹೊಡೆಯೋ ಚಾನ್ಸಸ್ ಸಿಕ್ಕಾಬಿಟ್ಟೆ ಇದೆ. ಒಟ್ಟಿನಲ್ಲಿ ಎರಡು ಟೀಮ್ ಟಾಸ್ ಗೆದ್ರೆ ಬ್ಯಾಟಿಂಗ್ ಆಡೋಕ್ಕೆ ಹೊರತು ಬೌಲಿಂಗ್ ಆಡೋದು ನನ್ನ ಪ್ರಕಾರ ಕಷ್ಟ ಅನ್ಬೋದು. ಒಟ್ಟಿನಲ್ಲಿ LSG ಅವರು ಬೌಲಿಂಗ್ ತಗೊಳ್ಳೋದಿಲ್ಲ, ಬ್ಯಾಟಿಂಗ್ ತಗೋತಾರೆ. ಯಾರೇ ಒಟ್ಟಿನಲ್ಲಿ ಟಾಸ್ ಗೆದ್ರೆ ಒಟ್ಟಿನಲ್ಲಿ ಬ್ಯಾಟಿಂಗ್ ತಗೋತಾರೆ. ಒಟ್ಟಿನಲ್ಲಿ ಮೇನ್ ಗುರು ಈಗ ಟೀಮ್ ವಿಚಾರದಲ್ಲಿ ನೋಡಿದ್ರೆ ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಮೇನು ಇಲ್ಲಿ LSGಗೆ ಸಿಕ್ಕಾಪಟ್ಟೆ ಕಷ್ಟ ಆಗೋದಂದರೆ ಟ್ರಾವಿಸ್ ಮತ್ತು ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಕ್ಲಾಸನ್ ಅವ್ರಿಗೂ ಬ್ಯಾಟಿಂಗ್ ಇದೆ ಅನ್ಬೋದು. ಒಟ್ಟಿನಲ್ಲಿ ಇವರು ಇಷ್ಟು ಜನ ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಇರ್ತಾರೆ ಅನ್ಬೋದು. ಬೌಲಿಂಗ್ ಕ್ರಮಾಂಕದಲ್ಲಿ ಮತ್ತು ಮೊಹಮ್ಮದ್ ಶಮಿ ಆಗಲಿ, ಅಕ್ಷಯ್ ಪಟೇಲ್ ಆಗಲಿ, ಒಟ್ಟಿನಲ್ಲಿ ಅಭಿಷೇಕ್ ಮನೋಹರ್ ಆಗಲಿ, ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಬೌಲಿಂಗು, ಬ್ಯಾಟಿಂಗು ಮತ್ತು ಆಲ್ರೌಂಡಲ್ಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿ ಕಾಣ್ತಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಕ್ಯಾಪ್ಟನ್ ತುಂಬ ಚೆನ್ನಾಗಿ ಯಾವ ಟೈಮಲ್ಲಿ ಯಾರನ್ನ ಆಡಿಸ್ಬೇಕು, ಯಾವ ಟೈಮಲ್ಲಿ ಯಾರನ್ನ ಬೌಲಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾರೆ ಅನ್ಬೋದು. ಇಲ್ಲಿ ಪವರ್ ಪ್ಲೇಯಲ್ಲಿ ಅಕ್ಷಯ್ ಪಟೇಲ್ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಮಾಡ್ತಾರೆ ಅನ್ಬೋದು. ಮೊಹಮ್ಮದ್ ಶಮಿನೂ ಅಷ್ಟೇ, ಮಿಡಲ್ ಓವರ್ ಆಗಲಿ, ಲಾಸ್ಟ್ ಓವರ್ಗಳು ತುಂಬ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ ಅನ್ಬೋದು. ಒಟ್ಟಲ್ಲಿ ಇಷ್ಟು ಜನ ಬ್ಯಾಟಿಂಗಲ್ಲಿ ಇರ್ತಾರೆ ಅನ್ಬೋದು. ಮೇನ್ ಗುರು ಇಲ್ಲಿ SRH ಮೇನ್ ಪಾಯಿಂಟ್ ಬರೋದಾದರೆ ಒಟ್ಟಿನಲ್ಲಿ SRH ಅಲ್ಲಿ ಮೇನು ಇಲ್ಲಿ ಟ್ರಾವಿಸ್ ಮತ್ತು ಅಭಿಷೇಕ್ ಶರ್ಮಾ ಕ್ಲಾಸನ್ ಇರೋ ತನಕ ಹೇಳೋಕ್ಕಾಗಲ್ಲ, ಅವ್ರಿಗೆ 3 ವಿಕೆಟ್ಗಳು ತೆಗಿಲೇಬೇಕು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಇಷ್ಟು ಜನ ಇರ್ತಾರೆ ಅನ್ಬೋದು ಟೀಮಲ್ಲಿ. ಇಲ್ಲಿ LSG ಟೀಮಲ್ಲಿ ಯಾರು ಇರ್ತಾರೆ ಅಂದರೆ LSG ಟೀಮಲ್ಲಿ ಆ್ಯಸ್ ಯೂಶುವಲ್ ಇಲ್ಲಿ ರಿಷಬ್ ಪಂತ್ ಕ್ಯಾಪ್ಟನ್ ಆಗಿರ್ತಾರೆ ಅನ್ಬೋದು. ರಿಷಬ್ ಪಂತ್ ಇಲ್ಲಿ ಕೀಪಿಂಗಲ್ಲಾಗಲಿ ಬ್ಯಾಟಿಂಗಲ್ಲಾಗಲಿ ಅಂತ ಹೇಳ್ಕೊಳ್ಳೋ ಪ್ರದರ್ಶನ ಆಡಿಲ್ಲ ಅನ್ಬೋದು. ಹೋದ ಮ್ಯಾಚಲ್ಲಿ ಬೇಗನೆ ಅಗ್ರೆಸಿವ್ ಇಂಟೆಂಟ್ ತೋರ್ಸೋಕೆ ಹೋಗಿ ಔಟ್ ಆದರು. ಇಲ್ಲಿ ಮೇನ್ ಗುರು ಇಲ್ಲಿ ಮಾರ್ಕಮ್ಮು ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಮೇನು ಇಲ್ಲಿ ಡೇವಿಡ್ ಮಿಲ್ಲರ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇಲ್ಲಿ ನಿಕೋಲಸ್ ಪೂರನ್ ಆ್ಯಸ್ ಯೂಶುವಲ್ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಯಾವುದೇ ಸಿಚುವೇಶನ್ ಇಲ್ಲಿ ಇಲ್ಲಿ ಮೇನ್ ಗುರು ಇಲ್ಲಿ ಶಾಕೂರ್ ಠಾಕೂರ್ ಬೌಲಿಂಗ್ ವಿಚಾರದಲ್ಲಿ ಶಾಕೂರ್ ಠಾಕೂರ್, ರವಿ ವಿಷ್ಣೋಯಿ ಮತ್ತು ಒಟ್ಟಿನಲ್ಲಿ ಇಂಪಾರ್ಟೆಂಟ್ ಆಗಿ ಇಷ್ಟು ಜನ ಇರ್ತಾರೆ ಅನ್ಬೋದು. ಮೇನ್ ಗುರು ಇಲ್ಲಿ ಅಹಮದ್ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಆಡ್ತಾರೆ ಅನ್ಬೋದು. ಒಟ್ಟಿನಲ್ಲಿ LSG ಒಂದು ಲೆವೆಲ್ಗೆ ಚೆನ್ನಾಗಿ ಕಾಣ್ತಿದ್ರೆ ಇವರು ಟಾಸ್ ಗೆದ್ಬಿಟ್ಟು ಒಟ್ಟಿನಲ್ಲಿ ಇವರು ಬ್ಯಾಟಿಂಗ್ ತಗೋಬೇಕು ಹೊರತು ಬೌಲಿಂಗ್ ತೊಗೊಂಡ್ರೆ ಒಟ್ಟಿನಲ್ಲಿ SRH ಅವರು ಕಿಚ್ಚಿ ಕೆಡಕ್ತಾರೆ. ಒಟ್ಟಿನಲ್ಲಿ ಅವರು ಹೋಮ್ ಗ್ರೌಂಡ್ ಆಗಲಿ ಯಾವುದೇ ಗ್ರೌಂಡ್ ಆಗಲಿ ಅಷ್ಟು ಈಸಿಯಾಗಿ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಈಸಿಯಾಗಿ ಬಿಟ್ಕೊಡೋದಿಲ್ಲ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರಿಷಬ್ ಬಂದು ತುಂಬ ಚೆನ್ನಾಗಿ ಆಡಬೇಕು. ಇವರೇನಾದ್ರು ಬೇಗನೆ ಔಟ್ ಆದರೆ LSG
ಬೇಗನೆ ಸೋತ್ಬಿಡ್ತಾರೆ ಅನ್ಬೋದು. ಡೇವಿಡ್ ಮಿಲ್ಲರು ಒಟ್ಟಿನಲ್ಲಿ ಇಲ್ಲಿ ನಿಕೋಲಸ್ ಪೂರನ್ ತುಂಬ ಚೆನ್ನಾಗಿ ಆಡಬೇಕು. ಅವ್ರೇನಾದ್ರು ಬೇಗ ಔಟ್ ಆದರೆ ಆಯುಷ್ ಬಟಾನಿನೂ ಅಷ್ಟೇ ಬೇಗ ಆಡಬೇಕು. ಒಟ್ಟಿನಲ್ಲಿ ಬೌಲಿಂಗ್ ವಿಚಾರದಲ್ಲಿ ಒಂದು ಲೆವೆಲ್ಗೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಎಲ್ ಎಸ್ ಸಿ ವರ್ಸಸ್ KKR ಯಾರು ಗೆಲ್ತಾರೆ ಇವರು ಟೋಟಲ್ ಆಗಿ ಆಡಿರೋದು ನೋಡಿದ್ರೆ, ಇವರು ಹೆಡ್ ಸ್ಟಾರ್ಟ್ ನೋಡೋದಾದ್ರೆ ಟೋಟಲ್ ಆಗಿ ಆಡಿರೋದು ನೋಡಿದ್ರೆ 4 ಮ್ಯಾಚಲ್ಲಿ LSG ಅವರು 3 ಮ್ಯಾಚ್ನ ಗೆದ್ದಿದ್ದಾರೆ. SRH ಅವರು 1 ಮ್ಯಾಚ್ನ ಗೆದ್ದಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು LSG ವರ್ಸಸ್ SRH ಅಲ್ಲಿ ಒಟ್ಟಿನಲ್ಲಿ SRH ಅವರು ಗೆಲ್ತಾರೆ. SRH ಅಲ್ಲಿ ನನ್ನ ಪ್ರಕಾರ ಯಾರು ಗೆಲ್ತಾರೆ ಅಂದರೆ, ಹೋಮ್ ಗ್ರೌಂಡಲ್ಲಿ ಇರಲಿ ಯಾವುದೇ ಗ್ರೌಂಡಲ್ಲಿ ಇರಲಿ SRH ಅವರು ಒಟ್ಟಿನಲ್ಲಿ ಹೈದರಾಬಾದ್ SRH ಅವರು ಒಟ್ಟಿನಲ್ಲಿ LSG ಅಷ್ಟು ಈಸಿಯಾಗಿ ಬಿಟ್ಕೊಡೋದಿಲ್ಲ. ಲಾಸ್ಟ್ವರೆಗೂ ತೊಗೊಂಡು ಹೋದರೆ ಹೈದರಾಬಾದ್ ಅವರು SRH ಅವರು ಗೆಲ್ತಾರೆ ಅನ್ಕೋತೀನಿ. ಒಟ್ಟಿನಲ್ಲಿ SRH ವರ್ಸಸ್ LSG ಒಟ್ಟಿನಲ್ಲಿ SRH ಗೆಲ್ತಾರೆ ಅಂತ ನಾನು ಹೇಳ್ತಿದ್ದೀನಿ. ಒಟ್ಟಿನಲ್ಲಿ ಮೇನ್ ಗುರು ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ವಿಡಿಯೋ ನೋಡ್ಬಿಡ್ತೀರಾ, ಹಂಗೆ ಸಬ್ಸ್ಕ್ರೈಬು ಮಾಡಲ್ಲ, ಏನೂ ಮಾಡಲ್ಲ, ಹಂಗೆ ಹೋಗ್ಬಿಡ್ತೀರಾ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು.